ಇದು ಕನ್ನಡ ಸಿನಿಮಾ ಲೋಕದಲ್ಲೇ ಮಹಾ ಬೆಳವಣಿಗೆ. ತಾಯಿ ಆಗ್ತಾ ಇದ್ದಾರೆ 40 ವರ್ಷದ ನಟಿ ಭಾವನಾ ರಾಮಣ್ಣ. ಇದು ಚಂದನವನದಲ್ಲೇ ಒಂದು ತರಹದ ಸ್ಪೆಷಲ್ ಡೆವಲಪ್ಮೆಂಟ್. ತಾಯಿ ಆಗ್ತಾ ಇದ್ದಾರಂತೆ 40 ವರ್ಷದ ನಟಿ ಭಾವನಾ. ಮದುವೆ ಆಗದೆ ತಾಯಿ ಆಗ್ತಾ ಇದ್ದಾರೆ ನಟಿ ಭಾವನಾ. ಈಗ 6 ತಿಂಗಳ ಗರ್ಭಿಣಿ ನಟಿ ಭಾವನಾ ರಾಮಣ್ಣ. ಅಯ್ಯೋ ಭಗವಂತ, ಸಾಂಪ್ರದಾಯಿಕವಾಗಿ ಮದುವೆಯಾಗಿ ಗಂಡನ ಸಾನ್ನಿಧ್ಯದಲ್ಲಿ ಸಂಸಾರ ಮಾಡ್ತಾ ಇಲ್ಲ, ಆದರೂ ಗರ್ಭಿಣಿನ ಅಂತ ಹೇಳಿ ಒಂದಷ್ಟು ಜನ ಬಾಯಿಗೆ ಬರೆದಿಟ್ಕೋಬಹುದು. ಆದರೆ 40ರ ವಯಸ್ಸಲ್ಲಿ ತಾಯಿಯಾಗುವ ಬಯಕೆ ಬಂತು. ಹೆಣ್ಣಿಗೆ ಸಹಜವಾಗಿ ಬರುವಂತಹ ಗುಣ. ಅದನ್ನ ಅದುಮಿಟ್ಟಿಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ. ಒಂಟಿ ಮಹಿಳೆಯಾಗಿ ಎದುರಾಗುವ ಸವಾಲುಗಳು ಸುಲಭದ್ದಲ್ಲ. ಸಮಾಜ ನೋಡೋ ದೃಷ್ಟಿ, ನನ್ನ ಈ ಬಯಕೆಗೆ ಅಪ್ಪ ಒಡ ಹುಟ್ಟಿದವರ ಬೆಂಬಲ ಸಿಕ್ತು. ಮೊದಲ ಪ್ರಯತ್ನದಲ್ಲೇ ನನಗೆ ತಾಯಿಯಾಗುವ ಭಾಗ್ಯ ಸಿಕ್ಕಿದೆ. ನನ್ನ ಮಗುವಿಗೆ ತಂದೆ ಇಲ್ಲದೆ ಇರಬಹುದು, ಆದರೆ ನೋಡಿ, ಇದೊಂದು ಪ್ರೇರಣಾತ್ಮಕವಾದಂತಹ ಬರಹ. ಈ ಭಾವನೆ ಬರದ ಹಾಗೆ ಮಕ್ಕಳನ್ನ, ಅಂದ್ರೆ ಯಾವುದೇ ತರಹದ ಭಾವನೆ ಬರದ ಹಾಗೆ ಮಕ್ಕಳನ್ನ ಬೆಳೆಸ್ತೀನಿ, ನನಗೆ ಆ ಭರವಸೆ ಇದೆ. ನಾನು ಬಂಡಾಯ ಎದ್ದು ಈ ಹಾದಿಯನ್ನ ಆಯ್ಕೆ ಮಾಡಿಕೊಂಡಿಲ್ಲ. ನನ್ನ ಮನದ ಇಚ್ಛೆ ಪ್ರಕಾರ ಶೀಘ್ರವೇ 2 ಮಕ್ಕಳ ತಾಯಿ ಆಗ್ತಾ ಇದ್ದೆ. ನನ್ನ ಮೇಲೆ ನನಗೆ ನಂಬಿಕೆ ಇದೆ, ಗೌರವಿಸಿ ಎಂದ ಭಾವನಾ ರಾಮಣ್ಣ. ಕನ್ನಡ ಸಿನಿಮಾ ಲೋಕದಲ್ಲೇ ಇದೊಂದು ಮಹಾ ಬೆಳವಣಿಗೆ ಇದೆ. ಗಂಡಿನ ಸ್ಪರ್ಶವಿಲ್ಲದೆ, ಗಂಡನ ಸ್ಥಾನ ಅನುಪಸ್ಥಿತಿಯಲ್ಲಿ ಇರುವಾಗಲೇ ಒಂದು ಹೆಣ್ಣು ಗರ್ಭಿಣಿ ಆಗೋದು ಅಂದ್ರೆ ನೋಡಿ, ವೈದ್ಯ ಲೋಕದಲ್ಲಿ ಮತ್ತು ಈಗಿನ ಹೊಸ ಆಧುನಿಕ ಜಗತ್ತಿನಲ್ಲಿ ಎಲ್ಲವೂ ಲಭ್ಯವೇ. ತಾಯ್ತನ, ಒಂದು ಹೆಣ್ಣು ತನ್ನ ಜೀವಮಾನದಲ್ಲಿ ಬಯಸುವಂತಹ ಏಕೈಕ ಮಹಾ ಕನಸು ಅಂದರೆ ತಾಯಿ ಆಗೋದು, ಒಂದು ಮಗುವಿಗೆ ಜನ್ಮ ಕೊಡೋದು. ಅದು ಹೆಣ್ಣಿಗೆ ಮೂಲಭೂತ ಹಕ್ಕಾಗಿರ್ಬೋದು, ಆದರೆ ಕೆಲವರಿಗೆ ಆ ಭಾಗ್ಯ ಸಿಗೋದಿಲ್ಲ. ಅದಕ್ಕೆ ಅದರದೇ ಆದ ವೈಜ್ಞಾನಿಕ ಕಾರಣನೋ ಅಥವಾ ವೈದ್ಯ ಲೋಕ ಅದಕ್ಕೆ ಅದರದೇ ಆದಂಥ ಕೆಲ ಕಾರಣಗಳನ್ನು ಹೇಳುತ್ತೆ. ಬಂಜೆತನ ಕಾಡುತ್ತೆ ಕೆಲ ಮಹಿಳೆಯರಲ್ಲಿ. ಇನ್ನು ಮಹಿಳೆಯರಲ್ಲಿ ಮದುವೆಯಾಗಿ 20-30 ವರ್ಷದ ನಂತರ ಮಕ್ಕಳಾಗುವಂತಹದ್ದು, ಇವೆಲ್ಲವೂ ಅದರದೇ ಆದ ಕೆಲ ವೈದ್ಯಕೀಯ ಕಾರಣಗಳಿದಾವೆ. ಆದರೆ ಭಾವನಾ ರಾಮಣ್ಣರ ವಿಚಾರದಲ್ಲಿ ಆ ತರಹದ್ದು ಯಾವುದೇ ಕಾರಣಗಳಿಲ್ಲ. 40 ವರ್ಷದ ನಂತರ ನಾನು ತಾಯಿ ಆಗಬೇಕು ಅಂಥೇಳಿ ನಿರ್ಧಾರ ಮಾಡ್ಕೊಂಡ್ರು. ಆ ನಿರ್ಧಾರಕ್ಕೆ ಯಾರ ಒತ್ತಡವೂ ಇರಲಿಲ್ಲ, ಯಾರ ಬಲವಂತವೂ ಇರಲಿಲ್ಲ. ತನ್ನ ಕುಟುಂಬದ ಸದಸ್ಯರುಗಳ ಬೆಂಬಲವಿದೆ. ನನ್ನ ಮಗು ಒಂದು ವೇಳೆ ಜನಿಸಿದ ನಂತರ ಆ ಮಗುವನ್ನು ಸಮಾಜ ಹೆಂಗೆ ನೋಡುತ್ತೆ ಅವೆಲ್ಲ ಪರಿಜ್ಞಾನ ಇಟ್ಕೊಂಡೆ ನಾನು ತಾಯಿ ಆಗ್ತಾ ಇದ್ದೀನಿ ಎನ್ನುವಂಥ ಒಂದು ದೃಢ ನಿರ್ಧಾರಕ್ಕೆ ಭಾವನಾ ರಾಮಣ್ಣ ಬಂದಿದ್ದಾರೆ. ಅವರ ಈ ಒಂದು ತಾಯಿತನದ ಬದುಕು ಮತ್ತು ಜೀವನ ಸುಗಮವಾಗಿರಲಿ ಅನ್ನೋದೇ ಫ್ರೀಡಂ ಟಿವಿಯ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.